ಕಳೆದ 15 ವರ್ಷಗಳಿಂದ ಸಾವಯವ ಹಾಗೂ ನೈಸರ್ಗಿಕ ಕೃಷಿಯನ್ನು ಅನುಸರಿಸಿಕೊಂಡು ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ 5 ಎಕರೆಯಲ್ಲಿ 50 ಬೆಳೆ ಬೆಳೆದಿರುವ ಸರದಾರ ಎಂದೇ ಕೀರ್ತಿಗೆ ಪಾತ್ರರಾಗಿರುವ ಶ್ರೀಯುತ ಬಸಪ್ಪನವರು ಕೊಪ್ಪಳ ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಇವರು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಓಂ ಶ್ರೀ ರೈತ ಬಾಂಧವರು, ಈ ಮುಸ್ಸಂಜೆ ಹೊತ್ತಿನಲ್ಲಿ ಮತ್ತು ನಾನು ಪ್ರಪ್ರಥಮವಾಗಿ ನೆನೆಸುವುದೇನೆಂದರೆ ರೈತರನ್ನು ಮತ್ತು ಯೋಧರನ್ನು ನೆನೆಸುತ್ತಾ, ಜಗತ್ತಿನಲ್ಲಿ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ, ರೈತ ಒಕ್ಕಿದರೆ ಹುಕ್ಕುವುದು ಜಗವೆಲ್ಲ ಅನ್ನುತ್ತಾ ಈ ಸಂದರ್ಭದಲ್ಲಿ ನಾನು ಹೇಳಬೇಕೆಂದರೆ, ರೈತ ಬಾಂಧವರೇ, ಸಾವಯವ ಕೃಷಿಗೆ ಸಿರಿಧಾನ್ಯದ ಒಂದು ಮೇಳ, ಸಾವಯವ ಸಿರಿಧಾನ್ಯದ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ. ಸಾವಯವ ಎಂದರೆ ಏನು? ಇಂದಿನ ಕಾಲದಲ್ಲಿ 60 ವರ್ಷದ ಹಿಂದಿನ ಕಾಲದಲ್ಲಿ ಹೆಂಗಿತ್ತಂದರೆ ಅದು ಏನು ಕೆಮಿಕಲ್ ಇಲ್ದೇ ಇತ್ತು. ಈಗ ನಮಗೆ ಒಂದು ಫಾಸ್ಟ್ ಓಡ್ಲಾಕತ್ತೀವಿ ನಾವು. ಆ ರೀತಿಯಾಗಿ ಒಂದು ಕೆಮಿಕಲ್ ಬಳಸಿ ಆ ಮಣ್ಣಿನ ಗುಣಧರ್ಮ, ನಮ್ಮದು ಮನಸ್ಸು ಮತ್ತು ಮಣ್ಣು ಎರಡೂ ಏನಾಗ್ಬಿಟ್ಟಾವ, ಇಲ್ಲಿ ಎರಡೂ ಓಡ್ಲಾಕತ್ಯಾವ. ಒಂದು ಮನಸ್ಸು ಮತ್ತು ಒಂದು ಮಣ್ಣು, ಈ ಮಣ್ಣಿನ ಗುಣಧರ್ಮವನ್ನು ನಾವು ಕಳ್ಕೊಂಡ್ಬಿಟ್ಟಿವಿ. ಈಗ ಅದರಂತೆ ನಾವು ಮನಸ್ಸನ್ನು ಕಳ್ಕೊಂಡ್ಬಿಟ್ಟಿವಿ. ಅದಕ್ಕೆ ನಾವು ಏನಂದ್ರೆ ಒಂದು ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ನಾವು ಸರ್ಕಾರಿ ಗೊಬ್ಬರವನ್ನು ಹಾಕಿ ಮಣ್ಣಿನ ಗುಣಧರ್ಮವನ್ನು ಕಳ್ಕೊಂಡು ನಮ್ಮ ಆರೋಗ್ಯವನ್ನು ಕಳ್ಕೊಂಡ್ಬಿಟ್ಟಿವಿ. ಆರೋಗ್ಯವೇ ಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಲ್ಲೆ ರೈತ ಬಾಂಧವರೇ. ಈಗ ಸಾವಯವ ಅಂದರೆ ನಾನು ಒಂದು ವಿಚಾರದಲ್ಲಿ ಎಲ್ಲದೂ ಮಿಷನ್ ಬಂದುಬಿಟ್ಟಿದೆ. ಇವಾಗ ಮಿಷನ್ ಬಂದೈತಿ. ಫಸ್ಟ್ ಇಂಪಾರ್ಟೆಂಟ್ ನಾವು ಕಳ್ಕೊಂತಿರೋದೇನಂದ್ರೆ ಆಕಳ. ಮನೆಯಲ್ಲಿ ಆಕಳಿಲ್ಲ, ನಾವು ಏನು ಮಾಡಬೇಕು? ಜೀವಾಮೃತ ಮಾಡಬೇಕು, ಜೀವಾಮೃತ ಮಾಡಬೇಕು, ಪಂಚಗವ್ಯ ಮಾಡಬೇಕು, ಗೋಕುಪ್ರಾಮೃತ ಮಾಡಬೇಕು, ಬ್ರಹ್ಮಾಸ್ತ್ರ ಮಾಡಬೇಕು, ಅಗ್ನಿಯಾಸ್ತ್ರ ಮಾಡ್ಬೇಕಂತೀವಿ. ಸಗಣಿಲಿಂದನೇ ಇಡೀ ಉತ್ಪತ್ತಿ ಆಗ್ತೈತಿ. ಆಕಳ, ಆ ಮನೆ ಆಕಳನೇ ಇಲ್ಲ. ಮುಂಜಾನೆದ್ದೆಲ್ಲದು ನಾವು ಕಾರ್ಬನ್ ನೋಡ್ಲಕತ್ತೀವಿ. ಇವಾಗ ಗೋಮೂತ್ರ ಇಲ್ಲ, ಸಗಣಿ ಇಲ್ಲ, ಮನೆಯಲ್ಲಿ ಎಲ್ಲ ಸ್ಟೈಲ್ಸ್ ಬಂದ್ಬಿಟ್ಟಾವ. ಮನೆಯಲ್ಲಿ ಅಂಕಣ ಇಲ್ಲ, ಕೈಯಲ್ಲಿ ಕಂಕಣ ಇಲ್ಲ, ಕಣದಲ್ಲಿ ಮೇಟಿ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಬಾಳು ಹುರಿ ಹೊಡೆದ ಹಕ್ಕಾಗಿಬಿಟ್ಟದ. ರೈತನ ಬಾಳು ಹುರಿ ಹೊಡೆದ ಹಕ್ಕಾಗಿಬಿಟ್ಟದ. ಸಕಾಲಕ್ಕೆ ಮಳೆ ಇಲ್ಲ, ಸಕಾಲಕ್ಕೆ ಬೆಳೆ ಇಲ್ಲ, ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ. ಇವತ್ತು ನಾವು ಸಿರಿಧಾನ್ಯ ಬೆಳೀರಿ, ಸಿರಿಧಾನ್ಯ ಬೆಳೀರಿ, ಸಿರಿಧಾನ್ಯ ಬೆಳೀರಿ ಅನ್ನಕತ್ತಾರ. ಸಿರಿಧಾನ್ಯ ಬೆಳೆಯಲಿಕ್ಕೆ ನಾವು ಇವತ್ತಿಗೆ 5 ವರ್ಷ ನಾವೊಂದು ಸಂಘಗಳನ್ನು ಕಟ್ಟಿ, ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪ್ನಿಯನ್ನು ಕಟ್ಟಿ ಇವತ್ತಿಗೆ 5 ವರ್ಷ ಆಯಿತು. ನಾವು 1050 ಮಂದಿ ರೈತರು ಒಗ್ಗೂಡಿಸಿ ನಾವೊಂದು ಕಂಪ್ನಿಯನ್ನು ಕಟ್ಟಿ ಇವತ್ತು ಒಂದು ಸುಮಾರು 10,000 ಎಕರೆಯಲ್ಲಿ ಇವತ್ತು ಸಿರಿಧಾನ್ಯ ಬೆಳೆಯಲಿಕ್ಕತ್ತಿದ್ದೇವೆ ರೈತ ಬಾಂಧವರೇ. ಅದರಲ್ಲಿ ನಾವು ಸಿರಿಧಾನ್ಯ ಬೆಳೆದರೆ ನಮ್ಮ ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪ್ನಿ ಒಂದು ಘಟಕ ಮಾಡಿಕೊಂಡು ಇವತ್ತು ಮೌಲ್ಯವರ್ಧನೆ ಮಾಡಿ, ಇವತ್ತು ರಾಯಪುರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಒಂದು ಘಟಕ ಹಾಕ್ಕೊಂಡು ಮೌಲ್ಯವರ್ಧನೆ ಮಾಡಿ ನಮಗೆ ಸಿರಿ ಮಿಲೆಟ್ಸ್ ಅಂತ ಇಲ್ಲೈತಲ್ಲ ಸ್ಟಾಲಿನ್ ಒಳಗೆ, ಇವತ್ತು ನಮ್ಮದು ಸಿರಿಧಾನ್ಯ ಆರ್ಕ, ನವಣಿ, ಊದ್ಲು, ಬರಗು, ಶಾಮೆ, ಕೊರಲೆ, ಸಜ್ಜಿ, ಜೋಳ ಇವೆಲ್ಲ ಬೆಳೆದು ಇವತ್ತು ಆರೋಗ್ಯವಂತ ರೈತರಿಗೆ ಉಣಿಸ್ಲಕತ್ತೀವಿ. ಈಗ ರೈತರಿಗೆ ಉಣಿಸ್ಬೇಕಾದ್ರೆ ಇವತ್ತು ಎಷ್ಟು ಕಷ್ಟಪಟ್ಟು ಅನ್ನೋದು ಆ ಭಗವಂತನಿಗೆ ಗೊತ್ತು. ಇವತ್ತು ನಾವು ಮನೆಯಲ್ಲಿ ಪೂಜೆ ಮಾಡ್ಬೇಕಂದ್ರೆ ಮಣ್ಣಿನ ಬಸವಣ್ಣನ ಪೂಜೆ ಮಾಡಕತ್ತೀವಿ. ಬಸವಣ್ಣ ಇಲ್ಲ, ಫಸ್ಟ್ ಆಕಳನ ಇಲ್ಲಲ್ಲ. ಆಕಳ ಹೊಟ್ಟಿಲಿ ಬರ್ತಕ್ಕಂಥ ಅಚ್ಚರ ಬಂಗಾರ ಇವತ್ತು ನಶಿಸಿ ಹೋಗಿದೆ. ಬೆಳ್ಳನವೆರಡೆತ್ತು ಬೆಳ್ಳಿಯ ಬಾರ್ಕೋಲು, ಬಂಗಾರದ ಶೆಟ್ಟಿ ಬಲಗಳು ಹಿಡ್ಕೊಂಡು ಒನ್ನ ಬಿತ್ಯಾನ ಒಳಿಸಾಲ. ಜಾನಪದ ಹೋಗಿಬಿಟ್ಟತಿ ಇವಾಗ. ಹಾಗಾಗಿ ಇವತ್ತು ರೈತರು ಹೆಂಗಾಗ್ಯಾರಂದ್ರೆ ಎಲ್ಲರೂ ಕಂಪಲ್ಸರಿ ನಾವು ಮಾಡಬೇಕು, ನೈಸರ್ಗಿಕ ಕೃಷಿ ಮಾಡಬೇಕು, ಸುಸ್ಥಿರ ಕೃಷಿ ಮಾಡಬೇಕು. ಇವತ್ತು ಸಂಪನ್ಮೂಲ ವ್ಯಕ್ತಿ ಆಗಬೇಕು. ನಾವು ಓಡುವ ನೀರು ನಿಲ್ಲುವುದು, ನಿಲ್ಲುವ ನೀರು ಇಂಗುವುದು ಅಂತ ಬದು ನಿರ್ಮಾಣ ಮಾಡಬೇಕು. ಆ ಪರಿಸರ ಬೆಳೆಸಬೇಕು, ನಾಡು ಉಳಿಸ್ಬೇಕು, ಕಾಡು ಬೆಳೆಸ್ಬೇಕಂತೀವಿ. ಆದರೆ ನಮ್ಮಲ್ಲಿ ಎಲ್ಲ ಮನಸ್ಸು ಓಡ್ತಾ ಇದೆ. ಮನಸ್ಸು ಓಡಾಕತ್ತೈತೆ ಅಂದಮೇಲೆ ಇವತ್ತು ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ರೈತ ಬಾಂಧವರೇ. ಹಾಗಾಗಿ ಇವತ್ತು ನಾನು
ಕುಲಪತಿ ಇಡೀ ನಮ್ಮ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ್ತಕ್ಕಂಥ ನಮ್ಮ ಕುಲಪತಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹೇಳಿಕೊಳ್ಳುವುದು ಏನೆಂದರೆ ಫಸ್ಟ್ ಸಿರಿಧಾನ್ಯ ಬೆಳಿತೀವಿ, ಆ ಬೆಳೆದಂಥ ಬೆಳೆನ ಹಾರ್ವೆಸ್ಟ್ ಮಾಡೋಕೆ ಮಿಷನ್ ಒಂಥರ ತಯಾರು ಮಾಡಿಬಿಡ್ರಿ. ಇಷ್ಟೊತ್ತು ನಮ್ಮ ಸರ್ ಹೇಳಿದ್ರು ಎಲ್ಲ ಬಸವಣ್ಣಪ್ಪರು, ಅದಕ್ಕೆಲ್ಲ ಕಂಪಲ್ಸರಿ ಎಲ್ಲ ಹೇಳಿದರು. ಆದರೆ ನಮಗೆ ಹಾರ್ವೆಸ್ಟ್ ಮಾಡ್ಲಿಕ್ಕೆ ರೈತರು ಯಾರೂ ಬರ್ತಿಲ್ಲ. ಇವತ್ತು ಗಾಡಿ ಹತ್ತಾರ ಗಳೆ ವೇಳರಿಲ್ಲ. ಇವತ್ತು ಕಿರ್ಲಾಸ್ಕರ ಕಲ್ಯಾಣಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗೆ ಹೋಗ್ತಾರೆ ಮಕ್ಕಳು, ಭೂಮಿ ಒಳಗಿಲ್ಲ. ಹಂಗಾಗಿ ಇವತ್ತು ಸಿರಿಧಾನ್ಯ ಬೆಳೀರಿ 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 ಅಂತೀರಿ, ಹಾರ್ವೆಸ್ಟ್ ಮಾಡ್ಲಕ್ಕ, ಕೊಯ್ಲಕ್ಕ, ರಾಶಿ ಮಾಡ್ಲಕ್ಕ, ಧೂಳದಲ್ಲಿ ಹೋಗಿ ಆ ಮಿರ್ಗ ಕಿತ್ಲಕ್ಕ, ಆ ಹುಲ್ಲು ಜಾಡ್ಸಕ್ಕೆ ಯಾರೂ ಬರವಲ್ರು. ಹಾಗಾಗಿ ನಾವು ಇವತ್ತು ಏನು ಮಾಡಕತ್ತೀವಂದ್ರೆ, ನಾವು ತಿಳ್ಕೊಳ್ಳೋದೇನಂದ್ರೆ ನಮ್ಮ ಯೂನಿವರ್ಸಿಟಿ ನಮ್ಮ ಎಲ್ಲ ಕೃಷಿ ಅಧಿಕಾರಿಗಳಿಗೆ ಹೇಳ್ಬೇಕಂದ್ರೆ, ನಾವು ಒಂದು ಹಾರ್ವೆಸ್ಟ್ ಮಾಡ್ಲಿಕ್ಕೆ ಒಂದು ಮಿಷನ್ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆ ಉತ್ತರ ಕರ್ನಾಟಕಕ್ಕೆ ಒಂದು ಕೃಷಿ ಇಲಾಖೆಗೆ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಮಾಡಕತ್ತಿರಂದಮೇಲೆ ಒಂದು ಮಿಷನ್ ಕೊಡಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತಿದ್ದೇನೆ ಸರ. ಹೀಗಾಗಿ ಇವತ್ತು ಆದರೂ ಜಾಸ್ತಿ ನೀರಾವರಿಯಾಗಿ ಫರ್ಟಿಲೈಸರಾಗಿ ಮೆಕ್ಕೆಜೋಳ, ಶೇಂಗಾ ಇಂಥವು ಬೆಳೆ ಕತ್ತಿಬಿಟ್ಟಾರೆ ಎಲ್ಲ ರೈತರಿಗೆ. ಹಂಗಾಗಿ ಸಿರಿಧಾನ್ಯ ಬೆಳಿಬೇಕು, ಭೂಮಿ ಉಳ್ಕಂತ ಸಿರಿಧಾನ್ಯ ಬೆಳಿತೈತಿ. ಆಮೇಲೆ ನಾವೂ ಆರೋಗ್ಯ ಇರ್ತೀವಿ, ಮಕ್ಕಳು ಆರೋಗ್ಯ ಇರ್ತಾರೆ. ನೋಡ್ರಿ, ಈಗ ಶಾಲ್ಯಾಗ ಹುಡ್ರಿಗೆ ಊಟ ಉಡಿಸ್ಬೇಕಂತಂದ್ರೆ ಆಗಲೇ ಕೇಳಿದೆ. ಆಮೇಲೆ ಎಲ್ಲರಿಗೂ ಅನ್ನದ ಪಟ್ಟಲು ಆಗ್ಬೇಕಂತಂದ್ರಿ, ಅಲ್ಲಿಂದ ಎಲ್ಲ ಬೇಕು 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 ಅಂತ. ಬೆಳೆಯೋರು ಯಾರು? ನಾವೇ ರೈತರು. ಬೆಳೆದಿಂದ ಕೊಯ್ಯೋರು ಯಾರು? ನಾವೇ ರೈತರು. ರಾಶಿ ಮಾಡೋರು ಯಾರು? ನಾವೇ. ಆದ ಮೇಲೆ ನಮ್ಗೆ ಈ ಒಂದು ಘಟಕವನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಯಾರು ಇಲ್ಲದಾಗಿದೆ. ಹಾಗಾಗಿ ಇವತ್ತು ನಾನು ತಿಳಿಸೋದು ಏನಂದರೆ, ಈ ಕೃಷಿ ಮೇಳದಲ್ಲಿ ನಮಗೆ ಈಗ 1 ಹೆಕ್ಟೇರ್ಗೆ ನೀವು 10,000 ರೂಪಾಯಿನ ಮಾಡಿರಲ್ಲ, ಅದನ್ನು ಬಿಡುಗಡೆ ಮಾಡಿರಿ. ರೈತರು ಒಳ್ಳೆ ಖುಷಿದಿಂದ ಆರ್ಕ, ನವಣಿ, ಊದು, ಬರಗು ಎಲ್ಲನೂ ಬೆಳಿತಾರ, ದರ್ವೊಬ್ಬರು ಬೆಳಿತಾರ. ಇದು ಒಂದು ನೀವು ಗಮನಕ್ಕೆ ತಂದಿರಲ್ಲ, ನನಗೆ ಭಾಳ ಖುಷಿಯಾಗಿದೆ ಕೃಷಿ ಅಧಿಕಾರಿಗಳೇ. ಒಳ್ಳೆ ಅದ್ಭುತವಾದ ನನಗೆ ಒಂದು ಕಿವಿ ಮುಟ್ಟ ಮಾತು ಇವತ್ತು ನನಗೆ ಮನ ಮುಟ್ಟುವಂಗೆ ಆಗ್ಯದ. ಆದ ಕಾರಣ ಈ ಎಲ್ಲ ಕೃಷಿಕರು ಅವರಿಗೆ ಒಂದು ಪ್ರೋತ್ಸಾಹ ಬರಬೇಕು, ಬೆಳಿಬೇಕಂದ್ರೆ ಅವರಿಗೊಂದು ಅನುದಾನವನ್ನು ಒದಗಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಬಲ್ಲೆ ಕೃಷಿ ಅಧಿಕಾರಿಗಳೇ. ಅದ ನಂತರ ಈಗ ನಾನು ಪದೇ ಪದೇ ಹೇಳ್ಬೋದೇನೆಂದರೆ, ಈಗ ನಾನು ಫಸ್ಟು ಆಕಳ ಇವತ್ತು ನಾವು ಏನೋ ಮಾಡಿದ್ರು ಕೂಡ ಒಂದು ಕಂಪನಿಯವರು ಒಂದು ಟ್ಯಾಕ್ಟ್ರಿ ತೊಗೊಂಡ್ರ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಅದರ ರೈತನ ಮನೆಯಲ್ಲಿ ಇವತ್ತು ಸಿರಿಧಾನ್ಯ ಬೆಳೆದ್ರೆ 1 ಹೆಕ್ಟೇರಿಗೆ 10,000 ಕೊಡ್ತಾರಂತ ನೀವೇನು ಅನುದಾನ ಕೊಡಕತ್ತಿರಲ್ಲ. ಯಾರ ಮನೆಯಲ್ಲಿ ಒಂದು ಆಕಳ 2 ಎತ್ತದವಂದ್ರೆ ಅವನಿಗೆ ಅನುದಾನ ಕೊಡಬೇಕಂತ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ತೀನಿ ರೈತ ಬಾಂಧವರೇ. ಯಾಕಂದ್ರೆ ಒಂದು ಕಂಪ್ನಿ ಯೂನಿವರ್ಸಿಟಿ ಅವ್ನು ಬೆಳಿಬೇಕಂತ ಅವ್ನಿಗೆ ರೈತರಿಗೆ ಒಂದು ಟ್ಯಾಕ್ಟ್ರಿಗೆ ಕೊಡ್ತಾನೆ, ಅದಕ್ಕೆ 2 ಎತ್ತು ಕಟ್ಟಿದ್ರೆ ಯಾಕೆ ಕೊಡಬಾರ್ದಂತ ನಾನು ನಿಮ್ಮಲ್ಲಿ ವಿಚಾರ ಮಾಡ್ತೀನಿ ರೈತ ಬಾಂಧವರೇ. ಈಗ ನಾನು ನನ್ನ ಮನೆಯಲ್ಲಿ 4 ಆಕಳ 2 ಎತ್ತು ಇವತ್ತು ಸಿರಿಧಾನ್ಯ ನಾವು ಬೆಳೆದೀವಿ. ಆದರೆ ನಾವು ಆರೋಗ್ಯವಂತರಾಗಿದ್ವಿ. ಹಿಂದಿನ ಕಾಲದಲ್ಲಿ ಅಗೆದನ್ ಜೋಳ, ಅರಿವೆನ್ ನೀರು, ಅಡಕಲ ಗಡಿಗೆನ ಅಕ್ಕಡಿ ಕಾಳು ಇವು ಎಲ್ಲ ನಶಿಸಿ ಹೋಗಿಬಿಟ್ಟಾವ. ಈಗ ಏನೇನು ಆಗ್ಯಾವ? ಅಗೆದನ್ ಜೋಳ, ಅರಿವೆನ ನೀರು, ಅಡಕಲ ಗಡಿಗೆನ ಅಕ್ಕಡಿ ಕಾಳು ಯಾವೂ ಇಲ್ಲ. ಈಗ ಎಲ್ಲ ಫ್ರಿಜ್ಜು, ಎಲ್ಲ ಫಾಸ್ಟ್ ಹೊಂಟುಬಿಟ್ಟೈತಿ. ಎಲ್ಲಿ ಬರ್ತೈತಿ ಆರೋಗ್ಯ ಬಾ ಅಂದರೆ? ಬರೋಂಗಿಲ್ಲ. ಈಗ ದಾರ್ದಾರಿಗೆ ಮೆಡಿಕಲ್ ಆಗ್ಯಾವ, ದಾರ್ದಾರಿಗೆ ದವಾಖಾನೆ ಆಗ್ಯಾವ. ಹಾಗಾಗಿ ಇವತ್ತು ನಮ್ಮ ಆರೋಗ್ಯ ಕೆಟ್ಟೋಗಿಬಿಟ್ಟಿದೆ. ಫಸ್ಟ್ ಮನಸ್ಸು ಕೆಟ್ಟಿವಿ, ಆಮೇಲೆ ಮಣ್ಣು ಕೆಡಿಸ್ಬಿಟ್ಟಿವಿ. ಫಸ್ಟ್ ಮನಸ್ಸು ಮತ್ತು ಮಣ್ಣು ಎರಡೂ ಕೆಡಿಸಿ ನಾವು ಈಗ ಬಾ ಅಂದ್ರೆ ಆರೋಗ್ಯ ಬರೋಕ್ಕೆ ಸಾಧ್ಯನೇ ಇಲ್ಲ.